ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ ಈಗ ಇವತ್ತು ಏನಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆದು ಆಗಬೇಕಾದ್ರೆ. ಈಗ ಬಂದು ನಾನು ಏನು ಮಾಡ್ತೀನಿ ಅಂದರೆ ಶಂಕರ್ ಪೊಳೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲಾಗನ್ನು ನಾನು ಡೈಲಿ ಹಾಕಲ್ಲ, ಇನ್ನು ಮುಂದೆ ಇಂಟ್ರೆಸ್ಟು ಕೂಡ ಇಲ್ಲ. ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದರೆ ಅಷ್ಟೇ ಹಾಕ್ತೇನೆ. ಸ್ವಲ್ಪ ಲೇಟಾಗಿಯೂ ಕೂಡ ಬರ್ತವೆ ಲಾಗ್ಗಳೀಗ, ಡೈಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಏನೂ ಇಲ್ಲಲ್ಲ, ಅದಕ್ಕೆ ಈಗ ಸುಮ್ಮನೆ ಯಾಕೆ ಅಂಥೇಳಿ ಆದಾಗ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತೊಂದು ಶಂಕರ್ ಪೋಳಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾಳೆ ಒಂದು ನಮ್ಮ ಮನೆಯಲ್ಲಿ ವಿಶೇಷ ಇದೆ, ಹಾಗಾಗಿ ಅದಕ್ಕೋಸ್ಕರ ಇವತ್ತು ಶಂಕರ್ ಪೋಳಿ ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನೀಗ ಇದನ್ನು ಮಾಡ್ತಾಯಿದ್ದೆ, ಮೈದಾ ಹಿಟ್ಟು ಕಳಿಸ್ತಾ ಇದ್ದೀನಿ. ಅದರೊಳಗಡೆ ಅಕ್ಕಿ ಹೇಗೆ ಮಿಕ್ಸ್ ಆಗಿದೆ ತೋರಿಸ್ತೀನಿ ಬನ್ನಿ ನಿಮಗೆ. ನಾನಿಲ್ಲಿ ಇದನ್ನು ಮಾಡ್ತಾಯಿದ್ದೆ, ಶಂಕರ್ ಪೋಳಿ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ಗಾಳಿಸ್ತಾ ಇದ್ದೀನಿ. ಯಾವುದೇ ಹಿಟ್ಟಾದರೂ ಗಾಳಿಸೇ ತೊಗೋಬೇಕು, ಚೆನ್ನಾಗಿರುತ್ತೆ. ಇಲ್ಲಿ ಗಾಳಿಸುವಾಗ ನೋಡಿ, ಅಕ್ಕಿ ಒಳಗಡೆ ಹೇಗೆ ಬಾಸುಮತಿ ರೈಸ್ ಹಾಕಿದ್ದಾರೆ ನೋಡಿ, ಕಾಣ್ತಿರ್ಬೇಕಲ್ಲ ನಿಮಗೆ. ಈ ಅಕ್ಕಿ ಹಿಟ್ಟೊಳಗಡೆ ಏನು ಹುಳ ಅದು ಏನಿಲ್ಲ, ಆದರೆ ಬಾಸುಮತಿ ರೈಸ್ ಹಾಕಿದ್ದಾರೆ ನೋಡಿ. ಎಷ್ಟು ಜನ ಅಂಗಡಿಯಲ್ಲಿ ಮೋಸ ಮಾಡ್ತಾರೆ ಅಂದರೆ ಬಾಸುಮತಿ ರೈಸ್ ಹಾಕಿದರೆ ಇದು ತೂಕ ಸ್ವಲ್ಪ ಭಾರ ಬರುತ್ತಲ್ಲ, ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಆದರೂ ಈ ಥರ ಹಾಕಬಾರ್ದಲ್ಲ ಸ್ನೇಹಿತರೆ. ಹಾಗಾಗಿ ಮೊನ್ನೆ ಗೋಧಿ ಇದನ್ನು ತಂದಿದ್ವಿ, ಸಕ್ಕರೆ ತಂದಿದ್ವಿ, ಒಂದು 2 kg ಅಂಗಡಿಯಿಂದ. ಅದರೊಳಗಡೆ ಬಾಂಬೆ ರವೆ ಮಿಕ್ಸ್ ಮಾಡಿದರು. ನಾವು ಚಹಾ ಮಾಡಿದ ಕೂಡಲೇ ಏನಾಗ್ತಿತ್ತು, ಕೆಳಗಡೆ ಕೂತ್ಬಿಡುತ್ತೆ ರವೆ ಎಲ್ಲ ಗಟ್ಟಿಯಾಗಿ, ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಒಂದಿಷ್ಟು ಅಕ್ಕಿ ಹಾಕಿದ್ದಾರೆ ಮೈದಾ ಹಿಟ್ಟೊಳಗಡೆ ನೋಡಿ, ಕಾಣ್ತಿರ್ಬೋದು ನಿಮಗೂ ಕೂಡ. ಅಕ್ಕಿ ಬಾಸುಮತಿ ಅಕ್ಕಿ ಇದೆ ನೋಡಿ. ಎಂಥ ಜನ ಇದ್ದಾರೆ ಇಲ್ಲಿ. ನಾನು ಇದು ಪಾಕ ಅಲ್ಲ, ಸಕ್ಕರೆ ಕರಗಿಸಿ ಎತ್ತಿ ಇಟ್ಕೊಂಡಿದ್ದೀನಿ. ನಾನು ಇದೇ ಥರ ಮಾಡ್ತೀನಿ ಯಾವಾಗಲೂ, ಸಕ್ಕರೆ ಕರಗಿಸಿನೇ, ಮಿಕ್ಸರ್ಗೆ ಹಾಕಿ ಏನು ಮಾಡಲ್ಲ. ಹಾಗೆ ಇಲ್ಲಿ ಇದು ಕಾಳಿಸಿ ಇದು ಕವರಿಗೆ ಹಾಕಿಬಿಡ್ತೀನಿ. ಒಂದಿಷ್ಟು 4 ಬಟ್ಟಲ್ದು ಮಾಡ್ತಾಯಿದ್ದೀನಿ. 4 ಬಟ್ಲು ಅಂದರೆ ಅಳತೆ ಪ್ರಕಾರ ನೋಡಿದರೆ ಒಂದು 3/4 kg ಅಷ್ಟು ಇರ್ಬೋದು. ಈ ಬಟ್ಲಿಂದ ಮಾಡ್ತಾಯಿದ್ದೇನೆ ನಾನೀಗ. ಈಗ ಇದಕ್ಕೆ ತುಪ್ಪ ಸಹ ಬೇಕು, ತುಪ್ಪ ಎಣ್ಣೆ ಎರಡೂ ಸಹ ಬೇಕು. ಹಾಗಾಗಿ ಇಲ್ಲಿ ನಾನೀಗ ತಗೋತೀನಿ ತುಪ್ಪ ಎಣ್ಣೆ ಎರಡೂ ಬೇಕಾಗುತ್ತೆ. ಎಣ್ಣೆ ಖಾಲಿ ಇದೆ, ಎಣ್ಣೆ ತೊಗೊಂಬರ್ತೇನೆ ಮೊದಲಿಗೆ ಹೋಗಿ. ಕರೆಂಟ್ ಇಲ್ಲ, ಕರೆಂಟ್ ಇದ್ದರೆ ಇದಾಗ್ತಿತ್ತು. ಕರೆಂಟ್ ಇಲ್ಲ ನೋಡಿ, ಏನು ಮಾಡೋದು. ಇಲ್ಲಿಟ್ಟಿದ್ದೇನೆ ಎಣ್ಣೆ. ನಾವು ಯಾವಾಗಲೂ ಬಳಸೋದು ಇದೇ ಎಣ್ಣೆ. ಮೊನ್ನೆ ಒಂದು ಸತಿ ಮರೆತು ರುಚಿಗಳು ತಂದಿದ್ರು ಯಜಮಾನ್ರು, ಗೊತ್ತಾಗೋದಕ್ಕೆ ಸಣ್ಣ ರುಚಿ ತರ್ತೀವಿ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಆಯಿಲು. ಅದಕ್ಕಾಗಿ ಈಗ ಕಟ್ ಮಾಡಿ ಹಾಕೊಂಡ್ಬಿಡ್ತೇನೆ ಸ್ನೇಹಿತರೆ. ಇದನ್ನೀಗ ಹಾಕೊಂಡ್ಮೇಲೆ ಮತ್ತೆ ಸಿಗ್ತೇನೆ. ಸ್ನೇಹಿತರೆ, ಇಂದು ಕರೆಂಟ್ ಇಲ್ಲ, ಕತ್ಲೇನೆ. ಇಲ್ಲಿ ಏನು ನಾನು ಶಂಕರ್ ಪೋಳಿ ಮಾಡ್ತಾಯಿದ್ದೀನಲ್ಲ, ಆಗಿದೆ. ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಇದು ನಾನು ಇಲ್ಲಿ ಪಾಕ ಮಾಡಿಲ್ಲ, ಮತ್ತು ಮಿಕ್ಸಿಗೆ ಸಕ್ಕರೆ ಕೂಡ ಹಾಕಿಲ್ಲ. ಹೀಗೆ ದಿಢೀರ್ನ ಮಾಡ್ಬೇಕಂಥೇಳಿ ಮಾಡ್ತಾಯಿದ್ದೀನಿ. ಯಾಕೆ ಅಂಥೇಳಿ ನಾಳೆ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ, ಯಾಕೆ ಮಾಡ್ತಾಯಿದ್ದೀನಿ ಅಂಥೇಳಿ. ಮಾತ್ರ ಮಸ್ತಾಗಿ ಬರ್ತದೆ ಶಂಕರ್ ಪೋಳಿ ಈ ಥರ ಮಾಡೋದ್ರಿಂದ. ನೋಡಲಿಕ್ಕೆ ಈ ಥರ ಇರ್ತದೆ, ತುಂಬಾ ಪಳ್ಳಾಗಿರ್ತವೆ ನೋಡಿ. ನಾನು ಒಂದೊಂದೇ ಹಾಕೋತ ಎಲ್ಲಿ ಕೂತ್ಕೊಳ್ಳೋದು, ಈ ಥರ ಹಾಕೋದು ಅಂಥೇಳಿ ನೋಡಿ. ಈ ಥರ ಹಾಕ್ತೇನೆ, ಆದರೂ ಒಂದು ಚೂರು ಅಂಟ್ಕೊಂಡಿರಲ್ಲ ಅವು. ಯಾಕಂದರೆ ಇದಕ್ಕೆ ತುಪ್ಪ ಎಣ್ಣೆ ಎರಡೂ ಕೂಡ ನಾವು ಯೂಸ್ ಮಾಡಿರ್ತೀವಿ. ಹಾಗಾಗಿ ನೋಡಿ, ಇಲ್ಲಿ ಮತ್ತು ಒಂದು 5 ನಿಮಿಷದವರೆಗೆ ಹಾಗೆ ಬಿಟ್ಬಿಡ್ಬೇಕು. ಇಲ್ಲೊಂದು ಅರ್ಧ ಇದೆ, ಇದೊಂದು ಅರ್ಧ ಆದರೆ ಆಯ್ತು ನಂದು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬರ್ತವೆ ಸ್ನೇಹಿತರೆ ಇವು, ಮಸ್ತಾಗಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ತುಪ್ಪ ಹಾಕಿರ್ತೀವಿ ಸ್ವಲ್ಪ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ
ಅರ್ಧ ತುಪ್ಪ ಅರ್ಧ ಎಣ್ಣೆ ಯೂಸ್ ಮಾಡಿದ್ದೀನಿ. ಫುಲ್ ತುಪ್ಪ ಹಾಕಿಲ್ಲ, ಫುಲ್ ಎಣ್ಣೆನೂ ಹಾಕಿಲ್ಲ. ಆ ಥರ ಕರಿಲಿಕ್ಕೆಲ್ಲ ಹಿಟ್ಟು ಕಲಿಸ್ಲಿಕ್ಕೆ ಸ್ವಲ್ಪ ಬೇಕಾಗತ್ತೆ. ಅಂದರೆ ತುಂಬಾ ಪಳ್ಳಾಗಿ ಬರ್ತವೆ ಇವು. ಗ್ಯಾಸ್ ಕಟ್ಟೆ ಮೇಲೆ ಲಟ್ಸಿದ್ದೇನೆ. ಸ್ವೀಟೆಲ್ಲ ಇರುವೆ ಬರ್ತಾ ಇದ್ದಾವೆ ಆಲ್ರೆಡಿ. ಗ್ಯಾಸ್ ಕಟ್ಟೆನ ಇಲ್ಲೇ ಕರಿದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕಾಗಿ ಇದನ್ನು ಕೂಡ ಇಲ್ಲೇ ಸೋಪ್ ಹಚ್ಚಿ ತಿಕ್ಕೊಂಡ್ಬಿಡ್ತೀನಿ. ನಮಗೆ ಯಾವಾಗಿಂದಾಗಲೇ ಆಗಬೇಕು ಕೆಲಸ, ಆದರೆ ನೀಟಾಗಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಅದಕ್ಕಾಗಿ ಮತ್ತು ಗ್ಯಾಸ್ ಕಟ್ಟಿ ಇನ್ನು ಬೇಸಿಗೆ ಬಂತಲ್ಲ, ಇರುವೆ ನೋಡಬೇಕು. ಫುಲ್ ಇರುವೆ ಬರಲಿಕ್ಕೆ ಸ್ಟಾರ್ಟ್ ಆಗೋ ಸ್ನೇಹಿತರೆ. ಮೊದಲಿಗೊಮ್ಮೆ ಹಾಗೆ ಎಲ್ಲ ಒರೆಸ್ಕೊಂಡು ಆಮೇಲೆ ಮತ್ತೆ ನೀರು ಹಾಕಿ ಒರೆಸ್ತೀನಿ. ಇನ್ನೂ ಕರಿಲಿಕ್ಕಿದೆ, ಆದರೆ ಇಲ್ಲಿ ಇರುವೆ ಬರ್ತದೆ ಅಂಥೇಳಿ ಇದನ್ನ ಇಷ್ಟೇ ಮಾಡ್ತೀನಿ. ಈಗ ಮತ್ತೆ ಫುಲ್ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ ಒಂದ್ಸತಿ. ಯಾಕಂದರೆ ಸ್ವೀಟ್ ಇರ್ತದೆ, ಲಚ್ಚಿರ್ತೀವಲ್ಲ ನಾವು, ಅದಕ್ಕಾಗಿ. ಇನ್ನೊಂದು ಸತಿ ಏನು ಮಾಡ್ತೇನೆ, ಇದೆಲ್ಲ ಆದ ನಂತರ ಕ್ಲೀನ್ ಮಾಡಿ ಒರೆಸ್ಕೊಂಡು ಬಿಡ್ತೀನಿ ನಾನು. ಅವಾಗ ಕ್ಲೀನ್ ಆಗಿಬಿಡುತ್ತೆ. ಯಜಮಾನ್ರು ಊಟಕ್ಕಿಲ್ಲ ಇವತ್ತು, ಡ್ರೈವಿಂಗ್ ಹೋಗಿದ್ದಾರೆ, ಅಲ್ಲೇ ಊಟ ಇದೆ ಅಂಥೇಳಿ. ಹಾಗಾಗಿ ನಾನು ಒಬ್ಬಳೇ ಇರೋದ್ರಿಂದ ನಾನು ಏನು ಮಾಡ್ಕೊಂಡಿಲ್ಲ. ಇಲ್ಲಿ ಇನ್ನೂ ಇಷ್ಟಿದೆ ಆಲ್ರೆಡಿ. ಒಂದಿಷ್ಟು ಸುತ್ತ ಹಿಡಿಲಿಕ್ಕೆ ಬರ್ತಾ ಇಲ್ಲ ನೋಡಿ ಕೈಯಲ್ಲಿ. ಮತ್ತು ಇಲ್ಲಿ ನೋಡಿ ಸೌಂಡ್ ಕೇಳ್ತಿರ್ಬೇಕಲ್ಲ ನೋಡಿ, ಎಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಾ ಇದೆ. ಇದರದ್ದು ಫುಲ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಆದರೆ ಕರೆಂಟ್ ಇಲ್ಲ. ಕ್ಲಿಯರಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಕರೆಂಟ್ ಇಲ್ಲಲ್ಲ, ಇನ್ನು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಅದು ಕೂಡ ಇದು ಸ್ಲೋ ಉರಿಯಲ್ಲೇ ಸ್ವಲ್ಪ ಫ್ರೈ ಆಗಬೇಕು. ಕೈಗೆ ಈಗ ಸ್ಪೂನ್ ಅದೇನು ಹಾಕಲ್ಲ, ಸ್ವಲ್ಪ ಅದೇ ಆಗಲಿ ಅದು. ನೋಡಿ ಇದು ಒಂದಿಷ್ಟಿದೆ. ಇಲ್ಲಿ ಸ್ಲೋ ಉರಿಯಲ್ಲೇ ಇದು ಫ್ರೈ ಮಾಡ್ತಾ ಇದ್ದೀನಿ, ಹಾಕಿದ್ದೇನೆ. ಹಾಗೆ ಇಲ್ಲೊಂದಿಷ್ಟು ಕರೆದಿದ್ದೇನೆ. ಕರೆಂಟ್ ಇಲ್ಲ, ಕಪ್ ಕಪ್ ಕಾಣ್ತಾ ಇದೆ ಎಲ್ಲ ನೋಡಿ, ತುಂಬಾ ಕಪ್ ಕಪ್ ಅನಿಸ್ತಾ ಇದೆ. ಕರೆಂಟ್ ಇಲ್ಲ, ಬ್ಯಾಕ್ ಲೈಟ್ ಹಾಕಿರಿ, ಇದಾಗ್ತಾ ಇಲ್ಲ ನೋಡಿ. ಈ ಥರ ಬಂದಿದೆ. ಹೊರಗಡೆ ತೋರಿಸ್ತೀನಿ ಹೇಗಿದಾವೆ ಅಂತೇಳಿ ಗೊತ್ತಾಗುತ್ತೆ ನಮಗೆ. ಸುಡ್ತಾ ಇದೆ ತುಂಬಾ. ಈಗ ಸುಡು ಸುಡು ತೆಗೆದ್ನೆಲ್ಲ ನೋಡೋ. ಹೊರಗಡೆ ಹೋಗ್ತೇನೆ, ನಿಮಗೆ ಬಿಸಿಲು ಉಂಟಲ್ಲ ಹೊರಗಡೆ ಫುಲ್ಲು, ಅದಕ್ಕೆ ನೋಡಿ ಇಲ್ಲ ಕಪ್ಪಾಗಿಲ್ಲ, ತುಂಬಾ ಬೆಳ್ಳಗೆ ಚೆನ್ನಾಗಿ ಬಂದಿದ್ದಾವೆ. ಸ್ಲೋ ಉರಿಯಲ್ಲಿ ಕರೆದಿದ್ದೇನೆ, ಸುಡ್ತಾ ಇದ್ದಾವೆ. ಇನ್ನು ಆರಿದ ಮೇಲೆ ತುಂಬಾ ಗರಿ ಗರಿಯಾಗಿ ಕಟ್ಟಿ ಕಟ್ಟಿಯಾಗಿ ಬರ್ತಾಯಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ತಲೆ ಯಾವ ಥರ ಇದೆ ಸೆಕೆಗೆ ಕೆದರಿ. ಸೆಕೆ ಎಂಥ ಸೆಕೆ ಗೊತ್ತಾ ಸ್ನೇಹಿತರೆ, ಸೆಕೆಗೆ ಕೆದರ್ಕೊಂಡೆ. ಸ್ವಲ್ಪ ಗ್ಯಾಸ್ ಮುಂದೆ ಅಡುಗೆ ಮಾಡಿದರೆ ಸಾಕು, ತಲೆ ಚಂಡಿ ಫುಲ್ಲು ಮೈಯೆಲ್ಲ ಒದ್ದೆ. 2 ಟೈಮ್ 3 ಟೈಮ್ ಸ್ನಾನ ಮಾಡಿದ್ರೂ ಸೆಕೆನೇ ಕಮ್ಮಿ ಆಗಲ್ಲ. ಈಗ ನಾವು ಬಿಸಿನೀರು ಕಾಸೋದು ಬಿಟ್ಟು ತುಂಬ ದಿನ ಆಯಿತು, ತಣ್ಣೀರು ಮಾಡ್ತೇವೆ. ಅಷ್ಟೊಂದು ಸೆಕೆ ಇದೆ. ಈಗ ಪಾತ್ರೆ ತೊಳ್ತೀನಿ, ಶ್ರೇಯನಿಗೆ ಆಗಲ್ಲ. ಸ್ವಲ್ಪ ಪಾತ್ರೆ ತೊಳೆದು ಚಹಾ ಮಾಡ್ಕೊಂಡು ಕುಡಿದು ಕಸ ಗುಡಿಸೋದು ಸ್ಟಾರ್ಟ್ ಮಾಡ್ತೆ. ನೋಡಿ ಸ್ನೇಹಿತರೆ, ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ಆವಾಗಲೇ ಹೇಳಿದ ಹಾಗೆ ಅಕ್ಕಿ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೇನೆ. ಅವರೆಕಾಳು ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಆಲ್ರೆಡಿ ಆಯಿತು. ಇದು ಒಂದಿದೆ, ಮಾಡ್ತೇನೆ ಈಗ. 2 ನೋಡಿ ಇಲ್ಲಿ ಹಂಚಿಟ್ಟಿದ್ದೇನೆ. 2 ಕಡೆ ಚೆನ್ನಾಗಿ ಬೇಯ್ತಾ ಇದ್ದಾವೆ. ನಾನು ಇದು ಎಣ್ಣೆ ಪ್ಯಾಕೆಟ್ ಮೇಲೇ ತಟ್ಕೊಂಡೆ, ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಕೂಡ ತಟ್ಕೋಬೋದು, ತುಂಬ ಚೆನ್ನಾಗಿರ್ತವೆ. ಇವು ಸ್ವಲ್ಪ ದೀಪ ಬರ್ತಾವೆ ರೊಟ್ಟಿ, ಯಾಕಂದರೆ ಅವರೆಕಾಳು ಹಾಕಿರೋದ್ರಿಂದ ಸ್ವಲ್ಪ ದೀಪ ಬರ್ತಾವೆ, ಚೆನ್ನಾಗಿ ಬರ್ತಾವೆ, ಟೇಸ್ಟಾಗಿರ್ತಾವೆ ಸ್ನೇಹಿತರೆ. ಅವರೆಕಾಳು ತಂದು ತುಂಬ ದಿನ ಆಗಿತ್ತು, ಹಾಗೆ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನಿ. ನೋಡಿ ಅವರೆಕಾಳು ಹೇಗೆ ಹೊರಗೆ ಬಂದಾವಲ್ಲ ಸ್ನೇಹಿತರೆ. ಈ ಸೈಡ್ ಇನ್ನಟ್ಟು ಬೇಯಬೇಕು, ಅಂದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಅದು ನಮಗೆ. 2 ಹಂಚಿಟ್ಟಿದ್ದೀನಿ ನಾನು, ಈಚೆ ಒಂದು ಆಚೆ ಒಂದು. 2 ಹಂಚಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಹಾಗಾಗಿ ಬೇಗ ಆಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ. ನಮಗಷ್ಟಾದರೆ ಪರವಾಗಿಲ್ಲ, ಸ್ವಲ್ಪ ಮಾಡ್ತಿದ್ನಿ. ನೋಡಿ 2 ಸೈಡು ಬೇಯ್ತು. ಸ್ವಲ್ಪ ನಮ್ಮ ಅಮ್ಮರಿಗೆ ಕೊಡಬೇಕಲ್ಲ, ಹಾಗಾಗಿ ಲೇಟ್ ಆಗುತ್ತೆ ನನಗೆ ಮಾಡಲಿಕ್ಕೆ. ನೋಡಿ ಈಸಿಯಾಗಿ ಕವರ್ ಬಿಟ್ಟು ಬರ್ತದೆ ನೋಡಿ. ಈಗ ಇದಕ್ಕೆ ಎಣ್ಣೆದು ಏನು ಹಚ್ಚಲ್ಲ, ತಟ್ಟುವಾಗ ಸ್ವಲ್ಪ ಎಣ್ಣೆ ಹಚ್ಚಿರ್ತೀನಲ್ಲ, ಹಾಗಾಗಿ ನಾನೇನು ಎಣ್ಣೆದು ಏನು ಹಚ್ಚಲ್ಲ ಸ್ನೇಹಿತರೆ ಜಾಸ್ತಿ. ಈಗ
ನೋಡಿ ಇದೊಂದಿದೆ ತಟ್ಕೋತೇನೆ, ಅಲ್ಲಿ ಬೇಯ್ತಾ ಇದೆ. ಎಲ್ಲ ಕಡೆ ಕ್ಯಾಮ್ರಾ ತರೋದ್ಲಿಕ್ಕೆ ಆಗಲ್ಲ, ಅದು ಇದು ಕ್ಯಾಮ್ರಾ ತಿರ್ಗಿಸ್ಕೋಬೇಕಾಗುತ್ತೆ, ತುಂಬಾ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಮತ್ತು ವಿಡಿಯೋಗಳೇನು ದಿನ ಹಾಕಲ್ಲ, ನಾನೇನು ಲೇಟ್ ಮಾಡಿನೇ ಹಾಕ್ತೇನೆ ವಿಡಿಯೋಗಳು. ಯಾವಾಗ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದರೆ ಮಾತ್ರ ಹಾಕ್ತೇನೆ, ಇಲ್ಲಾಂದ್ರೆ ಹಾಕಲ್ಲ. ಇನ್ನು ಮುಂದೆ ಏನು ಮಾಡಿದೆ ಹೇಳಿ, ವ್ಯೂಸ್ ಇಲ್ಲ ಏನಿಲ್ಲ. ಈಗ ಏನಾದರೂ ಅಡುಗೆ ಮಾಡಿದರೆ ಸ್ವಲ್ಪ ಎಣ್ಣೆ ಹಚ್ಚಿದೆ. ಎಣ್ಣೆ ಯಾಕೆ ಹಚ್ಚಿದ್ನಿ ಅಂದರೆ ನಾನು ಆಲ್ಮೋಸ್ಟ್ ಕೈಲೇ ಹಿಡಿಯೋದ್ರಿಂದ ಸ್ವಲ್ಪ ಸುಡ್ತಾವೆ, ಅದಕ್ಕಾಗಿ ಸ್ನೇಹಿತರೆ. ನೋಡಿ ಈ ಕಡೆನೂ ಈಗ ತಿರುಗಿಸಿ ಹಾಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತದಲ್ಲ. ನೋಡಿ ಈ ಸೈಡ್ ಕೂಡ ಚೆನ್ನಾಗಿ ಬೇಯಬೇಕು. ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕಮ್ಮಿ ಇತ್ತು, ಕಮ್ಮಿ ಇರೋ ಕಾರಣ ನಾನು ಅದಕ್ಕಾಗಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ. ನಿಮ್ಮ ಹತ್ರ ಜಾಸ್ತಿ ಏನಾದರೂ ಇದ್ದರೆ ಹಾಕಿ, ತುಂಬ ಚೆನ್ನಾಗಿರುತ್ತೆ ಸಬ್ಬಸಿಗೆ ಸೊಪ್ಪು. ಹಾಗೆ ರೊಟ್ಟಿ ಕೂಡ ಆಯಿತು ನೋಡಿ. ಕೈಯನ್ನು ತೊಗೊಂಡ್ಬಿಡ್ತೇನೆ, ಕೈಗೆ ಎಣ್ಣೆ ಎಲ್ಲ ತುಂಬ ಹತ್ತಿಬಿಟ್ಟಿರುತ್ತೆ. ಅದಕ್ಕಾಗಿ ಕೈ ಚೆನ್ನಾಗಿ ರೊಟ್ಟಿ ಬೇಯಬೇಕು, ಒಳಗಡೆ ಸ್ವಲ್ಪ ದಪ್ಪ ಬಂದಿರುತ್ತೆ ಇದು. ಯಾಕೆ ಅಂದರೆ ನಾವು ಅವರೆಕಾಳು ಮತ್ತು ಕಟ್ ಮಾಡಿ ಇಟ್ಟಿರೋಂಥ ಸಬ್ಸಿಗೆ ಸೊಪ್ಪು ಇವು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನಮಗೆ ಅದು ದಪ್ಪ ಬರುತ್ತೆ. ಹಾಗೆ ನೋಡಿ ಗ್ಯಾಸ್ ಕಟ್ಟೆ ಕೂಡ ಇಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಸೋಪ್ ಹಚ್ಚಿ ತಿಕ್ಕೊಂಡು ಎಣ್ಣೆ ಇರುತ್ತಲ್ಲ, ಅದಕ್ಕಾಗಿ ಈ ಥರ ಸೋಪ್ ಹಚ್ಚಿ ತಿಕ್ಕೊಂಡ್ಬಿಟ್ರೆ ಅದು ಕೂಡ ಕ್ಲೀನಾಗಿಬಿಡುತ್ತೆ ನಮಗೆ ಕೂಡಲೇ. ನೋಡಿ ಎರಡೆರಡು ಹಂಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನು ಈ ಥರ ರೊಟ್ಟಿ ಮಾಡಿದ್ರೆ 2 ಹಂಚು ಇಡ್ತೀನಿ ಸ್ನೇಹಿತರೆ. ನನಗೆ ಮೊನ್ನೆ ಒಬ್ಬರು ಕೇಳಿದರು, ನೀವು 2 ಹಂಚಿನ ಮೇಲೆ ಹೇಗೆ ಅಷ್ಟು ಸ್ಪೀಡಾಗಿ ಮಾಡ್ತೀರಿ ಅಂತ ಹೇಳಿ. ಆಗಲ್ಲ ಅಂಥೇಳಿ ಕೈ ಕಟ್ಟಿ ಕೂತ್ರೆ ಯಾವುದೂ ಆಗಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಒಂದೊಂದು ಸತಿ ನನಗೂ ಗ್ಯಾಪ್ ಉಳಿತೆ ಇಲ್ಲ ಅಂತಲ್ಲ, ಒಂದೊಂದು ಸತಿ ಇದಾಗುತ್ತೆ ಮಾಡ್ತೇನೆ. ಒಂದು ಸ್ವಲ್ಪ ಗ್ಯಾಸನ್ನು ಸ್ಲೋ ಇಟ್ಕೊಂಡು ಮಾಡ್ತೇನೆ. 2 ಸೈಡಿಗೆ ಬೆಂದರೆ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಯಿತು. ಈಗ ಇನ್ನೊಂದು ಏನು ಮಾಡ್ತೀನಿ ಅಂದರೆ ತೋರಿಸ್ತೇನೆ ಬನ್ನಿ ನಿಮಗೆ. ಇಲ್ಲಿ ಅಕ್ಕಿ ರೊಟ್ಟಿ ಬೇಯ್ತಾ ಇರಲಿ. ಇಲ್ಲಿ ಕಾಯಿ ಚಟ್ನಿ, ತೆಂಗಿನಕಾಯಿ ಹಾಕಿದ್ದೇನೆ ಕಟ್ ಮಾಡಿ, ಕಾಯಿ ಮೆಣಸು, ಹಾಗೆ ಸ್ವಲ್ಪ ಉಪ್ಪು ಮತ್ತು ಶುಂಠಿ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಅಂತೂ ಮಸ್ತಾಗತ್ತೆ ಅಲ್ಲ. ಅದಕ್ಕಾಗಿ ಇದನ್ನೀಗ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಜಮಾನ್ರು ಬರ್ತಾರೆ, ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಸ್ನೇಹಿತರೆ, ಚಟ್ನಿ ರೆಡಿ ಆಯಿತು. ಚಟ್ನಿ ರೆಡಿ ಆಗೋದು ಅಷ್ಟೇ ಅಲ್ಲದೆ ಸರ್ವ್ ಮಾಡಿಯೂ ರೆಡಿ ಆಯಿತು. ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ರೊಟ್ಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲೆಲ್ಲದ ನೋಡಿ ಸಖತ್ತಾಗಿ ಎಷ್ಟು ತಿಳುವಾಗಿ ಬಂದಿದ್ದಾವೆ ಗೊತ್ತಾ ರೊಟ್ಟಿ. ನೋಡಿ 2 ಸೈಡು ತುಂಬಾ ಟೇಸ್ಟಾಗಿ ಬಂದಿದೆ. ಸಬ್ಬಸಿಗೆ ಸೊಪ್ಪು ಇನ್ನೊಂದು ಸ್ವಲ್ಪ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ನಾನು ಕೂಡ ಹಾಗೆ ಮಾಡಿದ್ದೀನಿ, ಚೆನ್ನಾಗಿ ಬಂದಿದ್ದಾವೆ ಮಾತ್ರ ಮಸ್ತಾಗಿ. ಈಗ ಟೈಮ್ ತುಂಬ ಆಗ್ತಾ ಬಂದಿದೆ ನನಗೆ. ಸ್ವಲ್ಪ ನಮ್ಮ ಅಮ್ಮರ ಮನೆಗೆ ಹೋಗಿ ಕೊಟ್ಟು ಬರ್ತೇನೆ. ಈಗ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ.